ನಿನ್ನೆಯಿಂದ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇದು ಯಾವುದೇ ಚಾನಲ್, ಟಿವಿ ಚಾನಲ್, ನ್ಯೂಸ್ ಚಾನಲ್ಗಳಲ್ಲಿ ಬರ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿ ಹಾಗೂ ಆ ವಿಡಿಯೋನ ತೆಗೆದಂತಹ ಒಂದು ಚಾನಲ್ ಅಲ್ಲಿ ಯಾವ ವಿಡಿಯೋನು ಕೂಡ ವ್ಯೂಸ್ ಆಗಿರಬಾರ್ದು ಅಷ್ಟು ವ್ಯೂಸ್ ಅನ್ನು ತಗೊಂಡಿದೆ. ಯಾಕಂತ ಹೇಳಿದ್ರೆ ದರ್ಶನನ್ನ ಟಾರ್ಗೆಟ್ ಮಾಡಿ ಮಾತನಾಡುವಂತಹ ಮೀಡಿಯಾಗಳಲ್ಲಿ ಒಂದು ಮೀಡಿಯಾ ಅತಿ ಹೆಚ್ಚಾಗಿ ದರ್ಶನನ್ನ ಟಾರ್ಗೆಟ್ ಮಾಡುತ್ತೆ, ಅದು ಸುವರ್ಣ ನ್ಯೂಸು. ಅದರಲ್ಲಿ ಸ್ವತಃ ಅಜಿತ್ ಹನುಮಕ್ಕನವರ್ ಅನ್ನೋ ಒಬ್ಬ ಆಂಕರ್ ಅಥವಾ ಆ ಚಾನೆಲ್ನ ಒಬ್ಬ ಮುಖ್ಯಸ್ಥ ಏನಿದ್ದಾನೆ ಅವನು ಅತಿ ಹೆಚ್ಚಾಗಿ ದರ್ಶನನ್ನ ಟಾರ್ಗೆಟ್ ಮಾಡೋದು ಹಾಗೂ ಅವನಿಗೆ ಸಂಬಂಧಪಟ್ಟಂತೆ ಕೆಟ್ಟದಾಗಿ ಬೈಯುವಂತಹ ಕೆಲಸಗಳನ್ನು ಹಾಗೂ ಅವನ ಬಾಡಿಯ ಬಗ್ಗೆ ಮಾತನಾಡೋದು ಹಾಗೂ ಅವನು ಇಟ್ಕೊಂಡಿದ್ದಂತಹ ಕೆಲವು ಅಫೇರ್ಗಳ ಬಗ್ಗೆ ಮಾತನಾಡುವಂತಹ ಕೆಲಸಗಳನ್ನ ಮಾಡಿದ್ದ ಹಾಗೂ ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ. ಯಾವುದಾದ್ರೂ ಒಂದು ವಿಚಾರದಲ್ಲಿ ಈತ ಸಿಕ್ಕಾಕೊಳ್ಳಿ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ರು. ಇಂತಹ ಸಮಯದಲ್ಲಿ ಈಗಿನ ಸೋಷಿಯಲ್ ಮೀಡಿಯಾ ಟ್ರೆಂಡಲ್ಲಿ ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಸಿಕ್ಕಾಕೊಂಡ್ರೆ ಅವರಿಗೆ ಶಿಕ್ಷೆ ಆಗೋವರೆಗೂ ಯಾರೂ ಕೂಡ ಬಿಡ್ತಾ ಇಲ್ಲ. ಸ್ವತಃ ಆ ಕೇಸು ಚಾಲನೆ ಆಗೋದ್ರಿಂದ ಹಿಡಿದು ಮುಕ್ತಾಯ ಆಗೋದ್ರವರೆಗೂ ಅದರ ಬಗ್ಗೆನೇ ಚರ್ಚೆಯನ್ನು ನಡೀತಾನೂ ಇರುತ್ತೆ. ಅದು ಒಂದು ಮೀಡಿಯಾದಲ್ಲೂ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇರ್ಬೋದು. ಹೀಗೆ ಏನ್ರಿ ಮೀಡಿಯಾ ಅಂತ ಹೇಳಿ ದರ್ಶನ್ ಅವ್ರದ್ದು ಒಂದು ವೈರಲ್ ಆದಂತಹ ಆಡಿಯೋದಿಂದ ಎಲ್ಲ ಮೀಡಿಯಾಗಳಿಗೆ ದರ್ಶನ್ ಅವರು ಬೈದಿದ್ರು. ಇದನ್ನು ಸ್ವತಃ ಅಜಿತ್ ಹನುಮಕ್ಕನವರು ಆಗಿರ್ಬೋದು ಅಥವಾ ಬೇರೆ ಮೀಡಿಯಾದವರು ಆಗಿರ್ಬೋದು ಇದನ್ನು ವಿರೋಧವನ್ನು ಮಾಡಿದ್ರು. ಆದರೆ ಅಜಿತ್ ಹನುಮಕ್ಕನವರ್ ದರ್ಶನ್ ಅವರ ಬಗ್ಗೆ ಪ್ರತಿಯೊಂದು ಎಪಿಸೋಡ್ ದರ್ಶನ್ಗೆ ಸಂಬಂಧ ಪಡದೇ ಇರುವಂತಹ ಒಂದು ಎಪಿಸೋಡನ್ನು ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ದರ್ಶನ್ ಅವರ ಒಂದು ಪ್ರಶ್ನೆಯನ್ನು ಅಜಿತ್ ಹನುಮಕ್ಕನವರ್ ಎತ್ತಾನೆ ಇದ್ರು. ಇದು ಸಿಕ್ಕಾಪಟ್ಟೆ ದರ್ಶನ್ ಅಭಿಮಾನಿಗಳಿಗೆ ಬೇಸರ ತಂದಿತ್ತು ಹಾಗೂ ಇವರ ಮೇಲೆ ವೈಯಕ್ತಿಕ ದ್ವೇಷವನ್ನು ಕೂಡ ತಂದಿತ್ತು. ಇವನು ಯಾವುದೇ ಒಂದು ವಿಚಾರದಲ್ಲಿ ಸಿಕ್ಕಾಕೊಳ್ಳಿ, ಇವನಿಗೆ ದರ್ಶನ್ ಪವರ್ ಏನು ಅಂತ ತೋರಿಸ್ಬೇಕು ಅಥವಾ ಒಬ್ಬರಿಗೆ ಅವಮಾನ ಮಾಡಿದರೆ ಆ ಥರ ನೋವು ಯಾವ ಥರ ಆಗತ್ತೆ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿ ಅವರು ಕಾಯ್ತಾ ಇದ್ರು. ಅದೇ ಸಮಯಕ್ಕೆ ಸರಿಯಾಗಿ ಇವಾಗ ಅಜಿತ್ ಹನುಮಕ್ಕನ್ ಅವರದ್ದು ಎನ್ನಲಾದ ಒಂದು ವಿಡಿಯೋ ಸಿಕ್ಕಿದೆ. ಆ ವಿಡಿಯೋದಲ್ಲಿ ರಾತ್ರಿ ಅಜಿತ್ ಹನುಮಕ್ಕನ್ ಅವರು ಒಂದು ಕಾರಿನಲ್ಲಿ ಹೆಣ್ಣು ಮಕ್ಕಳನ್ನು ಕೂರಿಸಿಕೊಂಡು ಗಂಟಲವರೆಗೂ ಕುಡಿದು ನಿಲ್ಲಕ್ಕೆ ತ್ರಾಣ ಇಲ್ಲದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ರಸ್ತೆನ ಅಳತೆ ಮಾಡ್ಕೊಂಡು ಹೋಗಿ ಕಾರಿಗೆ ಹೋಗಿ ಹೊರ್ಕೋತಾರೆ. ಅವರಿಗೆ ಎಷ್ಟು ಕುಡಿದಿದ್ದಾರೆ ಅಂತ ಹೇಳಿದರೆ ಸ್ವತಃ ನಾನು ಕನ್ಫರ್ಮ್ ಆಗಿದ್ದು ಅಜಿತ್ ಹನುಮಕ್ಕನವರ್ ಅಂತ ಹೇಳಿ ಹೇಳ್ತಾ ಇಲ್ಲ. ಆದರೆ ಆ ವಿಡಿಯೋದಲ್ಲಿ ಬರ್ತಾ ಇರೋದು ಆ ಚಾನಲಲ್ಲಿ ತೋರಿಸ್ತಿರೋ ಪ್ರಕಾರ ಅದು ಅಜಿತ್ ಹನುಮಕ್ಕನವರೇ. ಯಾಕಂದರೆ ಆ ಥರ ಒಂದು ಟೀ ಶರ್ಟನ್ನು ಹಾಕ್ಕೊಂಡಿರುವಂತಹ ಹಾಗೂ ಅವರೇ ಮುಖವನ್ನು ಹೋಲುತ್ತಿರುವಂತಹ ವ್ಯಕ್ತಿ ಅಲ್ಲಿ ಹೋಗ್ತಿದ್ದಾರೆ ಹಾಗೂ ಅವರ ಆ ಟೀ ಶರ್ಟ್ ಹಾಕಿರುವಂತಹ ಒಂದು ಫೋಟೋ ಕೂಡ ಅದರ ಪಕ್ಕದಲ್ಲಿ ಅವರು ಹಾಕಿದ್ದಾರೆ. ಅದರಿಂದಾಗಿ ಅವರು ಅಜಿತ್ ಹನುಮಕ್ಕನವರ್ ಅಂತ ಹೇಳಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಅವರು ಕುಡಿದು ರಸ್ತೆಯಲ್ಲೇ ಬೀಳ್ತಾರೆ, ಪಕ್ಕದಲ್ಲಿ ಕಾರಿನ ಒಂದು ಮೋರಿಯಲ್ಲಿ ಕೂತ್ಕೋತಾರೆ. ಅಷ್ಟರ ಮಟ್ಟಿಗೆ ಕುಡಿದಿದ್ದಾರೆ. ಆ ಹೆಣ್ಣು ಮಗಳಿಗೂ ಕೂಡ ಕುಡಿಸಿದ್ದಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಜೊತೆಗೆ ಅಶ್ಲೀಲವಾಗಿ ಅಥವಾ ಅಸಹ್ಯವಾಗಿ ರೋಡಿನಲ್ಲಿ ಒಬ್ಬ ಆ್ಯಂಕರ್ ಆಗಿ ಅಥವಾ ಜರ್ನಲಿಸಮನ್ನು ಮುಗಿಸಿರುವಂತಹ ವ್ಯಕ್ತಿಯಾಗಿ ಅದೇನೋ ಓದಿದ್ದೀನಿ ಅಂತ ಹೇಳಿ ಬಿಲ್ಡಪ್ ಮಾಡ್ಕೊಳ್ಳುವಂತಹ ವ್ಯಕ್ತಿಯಾಗಿ ಈಗ ಅವರು ಅಸಹ್ಯ ಮಾಡಿಕೊಂಡು ಕೆಂಗಣಿಗೆ ಗುರಿಯಾಗಿದ್ದಾರೆ, ಜನಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಅವಮಾನ ಮಾಡ್ಬೋದು ಅಥವಾ ನಿಂದಿಸ್ಬೋದು ಅಷ್ಟರ ಮಟ್ಟಿಗೆ ಅಜಿತ್ ಹನುಮಕ್ಕನವರ್ ದರ್ಶನ್ ಅವ್ರನ್ನ ನಿಂದಿಸಿದರು. ಅವರ ಜೀವನದಲ್ಲೇ ಯಾರಿಗೂ ಕೂಡ ಇಷ್ಟರ ಮಟ್ಟಿಗೆ ಅವರು ನಿಂದಿಸಲಿಕ್ಕೆ ಸಾಧ್ಯವಿಲ್ಲ, ಅಷ್ಟರ ಮಟ್ಟಿಗೆ ದರ್ಶನನ್ನು ನಿಂದಿಸಿದ್ರು. ಅದರ ಶಾಪವೋ ಅಥವಾ ಅವರ ಅಭಿಮಾನಿಗಳ ಶಾಪವೋ ಗೊತ್ತಿಲ್ಲ. ಇವತ್ತು ಅಜಿತ್ ಹನುಮಕ್ಕನವರ ಒಂದು ವಿಡಿಯೋ ಸಿಗಾಕೊಂಡು ಅವರ ಮರ್ಯಾದೆನೂ ಕೂಡ ಹೋಗುವಂಥ ಲೆವೆಲಿಗೆ ಬಂದಿದೆ. ಇದನ್ನು ದರ್ಶನ್ ಅಭಿಮಾನಿಗಳು ಇಷ್ಟಕ್ಕೆ ಬಿಡೋದಿಲ್ಲ. ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಚಾನ್ಸಸ್ ಇದೆ. ಇದರ ಬಗ್ಗೆ ಅಜಿತ್ ಹನುಮಕ್ಕನವರಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟವರಾಗಿರ್ಬೋದು ಯಾರೂ ಕೂಡ ಒಂದು ಕನ್ಫರ್ಮೇಷನ್ ಅನ್ನ ಕೊಡಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಇದು ನನ್ನ ವಿಡಿಯೋ ಅಲ್ಲ ಅಂತಲೂ ಕೂಡ ಅವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಇದುವರೆಗೂ ಕೂಡ, ಅಥವಾ ನ್ಯೂಸಲ್ಲೂ ಕೂಡ ಇದರ ಬಗ್ಗೆ ಯಾವುದೇ ಒಂದು ವಿಡಿಯೋಗಳು ಕೂಡ ಬರ್ತಾ ಇಲ್ಲ. ದರ್ಶನ್ ಅವರ ವಿಡಿಯೋಗಳು ಇದುವರೆಗೂ ಬರ್ತೈತೆ. ಇವತ್ತು ದರ್ಶನ್ ಅವರ ಬಂಧನದ ಅವಧಿ ಅಥವಾ ಕಸ್ಟಡಿ ಅವಧಿ ಮುಕ್ತಾಯ ಆಗ್ತಾ ಇದೆ ಅಂತ ಕೂಡ ಹೇಳಿದ್ರು. ಅದರ ಬಗ್ಗೆ ಎಲ್ಲ ನ್ಯೂಸ್ ಬರ್ತಾ ಇದೆ. ಆದರೆ ಅಜಿತ್ ಹನುಮಕ್ಕನವರ ವಿಡಿಯೋ ಒಂದು ವೈರಲ್ ಆಗಿದೆ ಅಥವಾ ಆ ಚಾನಲ್ ಅವರ ಬಗ್ಗೆ ಏನಾದ್ರು ಒಂದು ಕಮೆಂಟನ್ನು ಪಾಸ್ ಮಾಡಬೇಕಿತ್ತು ಅಥವಾ ಏನೋ ಒಂದು ಯಾವುದಾದ್ರು ಒಂದು ವಿಚಾರದ ಬಗ್ಗೆ ಒಂದು ಹೇಳಬೇಕಿತ್ತು ಅಜಿತ್ ಹನುಮಕ್ಕನವರು. ಯಾರೂ ಕೂಡ ಇದುವರೆಗೂ ಅದ್ರ ಬಗ್ಗೆ ಮಾತನಾಡಿಲ್ಲ. ಆದರೆ ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದರಲ್ಲಿ ಆ ವಿಡಿಯೋದೇ ಸದ್ದು ಎಲ್ಲ ಕಡೆ ಓಡಾಡ್ತಾ ಇದೆ. ನೀವು ಯಾವುದನ್ನಾದರೂ ಓಪನ್ ಮಾಡಿ ನೋಡ್ಬೋದು, ಅದೇ ವಿಡಿಯೋ ಸದ್ದು ಓಡಾಡ್ತದೆ. ಮುಖ್ಯವಾಗಿ ಏನಂತ ಹೇಳಿದರೆ ಲಾಯರ್ ಜಗದೀಶ್ ಅವರು ಏನಿದ್ದಾರೆ ಆ ವಿಡಿಯೋವನ್ನು ತಮ್ಮ ಒಂದು ಫೇಸ್ಬುಕ್ ಪೋಸ್ಟಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ.
ಇವರು ಒಂದು ಹಿಂದೆ ಒಬ್ಬ ಆ್ಯಂಕರ್ ಬಗ್ಗೆ ಆಗಿರ್ಬೋದು ಅಥವಾ ಒಂದು ನ್ಯೂಸ್ ಚಾನೆಲ್ನ ಮುಖ್ಯಸ್ಥರ ಬಗ್ಗೆ ಆಗಿರ್ಬೋದು ಮಾತನಾಡಿದರು ಜಗದೀಶ್ ಅವರು ಯಾರು ಅಂತ ಹೇಳಿ. ಸೊ ಅವರು ಹಿಂಟನ್ನು ಕೊಟ್ಟಿದ್ರು, ಆದರೆ ಎಲ್ರಿಗೂ ಕೂಡ ಇವರ ಮೇಲೆ ಅನುಮಾನ ಇತ್ತು. ಆದರೆ ಅದು ಈಗ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಜಗದೀಶ್ ಅವರು ಇತ್ತೀಚೆಗೆ ಏನೇನು ಒಂದು ಇಂಡೈರೆಕ್ಟಾಗಿ ಟಾಂಗನ್ನು ಕೊಡ್ತಿದ್ದಾರೆ ಅವೆಲ್ಲ ನಿಜ ಆಗ್ತಾ ಹೋಗ್ತಾ ಇದೆ. ಇದನ್ನು ಕೂಡ ನೋಡ್ತಾ ಇದ್ದರೆ ಅವರು ಕೂಡ ಈಗ ಒಂದು ವಿಡಿಯೋನ ಶೇರ್ ಮಾಡಿಬಿಟ್ಟು, ನಾನು ಕೆಲ ದಿನಗಳ ಹಿಂದೆ ಈ ಥರ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಇನ್ಕಮ್ ಟ್ಯಾಕ್ಸ್ನ ಕಟ್ತಾ ಇಲ್ಲ, ಹಾಗೂ ಮಹಿಳೆಯರನ್ನು ಯೂಸ್ ಮಾಡ್ಕೋತಾನೆ, ಅವರಿಗೆ ಕಾರ್ ಕೊಡಿಸಿದ್ದಾನೆ, ಅದು ಕೊಡಿಸಿದ್ದಾನೆ, ಇದು ಕೊಡಿಸಿದ್ದಾನೆ, ಹಾಗೂ ಅವರನ್ನು ಅಲ್ಲಿ ಕರ್ಕೊಂಡು ಹೋಗ್ತಾನೆ, ಇಲ್ಲಿ ಕರ್ಕೊಂಡು ಹೋಗ್ತಾನೆ, ಅಸಹ್ಯಕರವಾದ ಸಂಬಂಧಗಳನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಕೂಡ ಹಲವಾರು ಕಡೆ ಹೇಳ್ಕೊಂಡಿದ್ರು. ಹಾಗೂ ಈಗ ಆ ವಿಡಿಯೋವನ್ನು ಶೇರ್ ಮಾಡಿಕೊಂಡು ಅಜಿತ್ ಹನುಮಕ್ಕನವರಿಗೆ ಬೈಯುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರು ಮಾಡ್ತಿದ್ದಂತಹ ಕೆಲಸಕ್ಕೆ ಅವಮಾನ ಮಾಡ್ತಿದ್ದಾರೆ ಅಂತಲೂ ಕೂಡ ಇದರ ಮೂಲಕ ಜಗದೀಶ್ ಅವರು ಹೇಳ್ಕೋತಾ ಇದ್ದಾರೆ. ಇನ್ನು ದರ್ಶನ್ ಅಭಿಮಾನಿಗಳು ಅಜಿತ್ ಹನುಮಕ್ಕನವರು ಯಾವುದಾದೊಂದು ವಿಚಾರದಲ್ಲಿ ಸಿಕ್ಕಾಕೊಳ್ಳಿ ಅಂತ ಕಾಯ್ತಿದ್ರಲ್ವ, ಈ ವಿಚಾರದಲ್ಲಿದ್ದ ಅಜಿತ್ ಹನುಮಕ್ಕನವರು ಸಿಕ್ಕಾಕೊಂಡಿದ್ದಾರೆ. ಈಗ ಅಜಿತ್ ಹನುಮಕ್ಕನವರಿಗೆ ದರ್ಶನ್ ಅವರ ಅಭಿಮಾನಿಗಳ ಕೈಯಿಂದ ಬಿಡಿಸ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ. ಯಾಕಂತ ಹೇಳಿದರೆ ಹಲವಾರು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಬೇರೆ ಚಾನಲ್ ಅವರು ಆಗಿರ್ಬೋದು, ದರ್ಶನ್ ಅವರ ಬಗ್ಗೆ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಆಗಿರ್ಬೋದು, ವ್ಯಕ್ತಿಗಳನ್ನು ಕೇಳಲಿಕ್ಕೆ ಹೋದರೆ ಅಲ್ಲಿ ಜನರು ಅವರ ಮಕ್ಕಕ್ಕೆ ಅವಮಾನ ಆಗುವಂತೆ ಡೈರೆಕ್ಟಾಗಿ ಹೇಳ್ತಾ ಇದ್ರು, ದರ್ಶನ್ ಮಾಡಿದ್ದು ತಪ್ಪಲ್ಲ ಅಂತ ಹೇಳಿ. ಕಾನೂನು ಪ್ರಕಾರ ತಪ್ಪಾಗಿರ್ಬೋದು, ಆದರೆ ಒಬ್ಬ ವ್ಯಕ್ತಿ ಮಹಿಳೆಯನ್ನು ನಿಂದಿಸ್ಬೋದು ಅಥವಾ ಕೆಟ್ಟದಾಗಿ ಒಂದು ಮೆಸೇಜ್ ಆಗಿರ್ಬೋದು, ಫೋಟೋಗಳನ್ನು ಕಳಿಸಿದರೆ ಅಂತಹ ವ್ಯಕ್ತಿಯನ್ನು ನಾವು ಪೊಲೀಸರಿಗೆ ಇಟ್ಕೊಟ್ರು ನಾಳೆ ನಾಡ್ದಲ್ಲಿ ಅವನು ವಾಪಸ್ ಬಂದು ಮತ್ತೆ ಅದೇ ಕೆಲಸವನ್ನು ಮಾಡ್ತಾನೆ. ಆದರೆ ದರ್ಶನ್ ಮಾಡಿದ್ದು ಸರಿ ಇದೆ, ಆದರೆ ಆ ಥರ ಮಾಡಿದರೆ ಇನ್ನೊಬ್ಬ ವ್ಯಕ್ತಿ ಮಹಿಳೆಯನ್ನು ಕಣ್ಣೆತ್ತಿ ನೋಡೋಕ್ಕೂ ಕೂಡ ಹೆದರ್ತಾನೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಮಾತಾಡ್ತಾ ಇದ್ರು. ಉದಾಹರಣೆ ರಿಪಬ್ಲಿಕ್ ಟಿವಿ ಅಂತಲೇ ಹೇಳ್ಬೋದು. ರಿಪಬ್ಲಿಕ್ ಟಿವಿ ಈಗ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಜನಗಳನ್ನು ಸಮಸ್ಯೆಯನ್ನು ಆಲಿಸಲಿಕ್ಕೆ ಒಂದು ಪ್ರೋಗ್ರಾಮನ್ನು ಮಾಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಶುರು ಆಗುತ್ತೆ ಅನಿಸುತ್ತೆ ಆ ಪ್ರೋಗ್ರಾಮ್. ಅಲ್ಲಿ ಒಬ್ಬ ಆ್ಯಂಕರ್ ತಗೊಂಡೋಗಿ ಮೈಕ್ಗಳನ್ನು ಜನಗಳ ಕಷ್ಟಗಳನ್ನು ಕೇಳಲಿಕ್ಕೆ ಹಿಡಿತಾರೆ. ಅದರ ಮಧ್ಯದಲ್ಲಿ ದರ್ಶನ್ ಮಾಡಿದ್ದು ಸರಿನಾ ಅಂತ ಹೇಳಿ ಹಲವಾರು ವ್ಯಕ್ತಿಗಳನ್ನ ಕೇಳಿದಾಗ ಆ ವ್ಯಕ್ತಿಗಳು ಆ ಆ್ಯಂಕರ್ಗೆ ಮಕ್ಕಕ್ಕೆ ಹೊಡೆದಂಗೆ ಆನ್ಸರನ್ನು ಮಾಡ್ತಾರೆ. ಹೌದು, ದರ್ಶನ್ ಮಾಡಿದ್ದು ಸರಿನೇ, ನಿಮಗೆ ಇನ್ನೂ ಯಾರೂ ಕೂಡ ಕಾಣಿಸ್ತಾ ಇಲ್ವಾ? ಆ ವ್ಯಕ್ತಿ ಒಬ್ಬನೇ ಕಾಣಿಸ್ತಿರೋದ? ಪ್ರಪಂಚದಲ್ಲಿ ಯಾರೂ ಕೂಡ ಕೊಲೆಯನ್ನು ಮಾಡಿಲ್ವಾ? ನಮ್ಮ ರಾಜ್ಯದಲ್ಲಿರುವಂತಹ ಹಲವಾರು ಜನ ಕೊಲೆ ಗಡಕರೆ ಇವತ್ತು ರಾಜಕಾರಣದಲ್ಲಿ ಇದ್ದಾರೆ ಅಂತ ಹೇಳಿ ಜನ ಮಕ್ಕಕ್ಕೆ ಹೊಡೆದಂಗೆ ಮಾತಾಡಿದರು. ಸೊ ಇದರ ಬಗ್ಗೆ ಮಾತಾಡಬೇಕಾದ್ರೆ ಅಜಿತ್ ಹನುಮಕ್ಕನ ಬಗ್ಗೆನೂ ಬೇರೆ ಚಾನಲ್ ಅವ್ರ ಹತ್ರ ಮಾತಾಡಿದ್ದಾರೆ. ದರ್ಶನ್ ದನ ಇದ್ದಂಗಿದ್ದಾನೆ, ಹೈವಾನ್ ಇದ್ದಂಗಿದ್ದಾನೆ, 2 ಮನೆಯನ್ನು ಹೊಂದಿದ್ದಾನೆ, ಹೆಣ್ಮಕ್ಳಿಗೆ ಅಸಹ್ಯವಾಗಿ ಬೈದಿದ್ದಾನೆ, ಇಂತಹ ವ್ಯಕ್ತಿಯನ್ನು ನಾವು ಪರವಹಿಸ್ಕೊಂಡು ಮಾತಾಡಬಾರ್ದಾ ಅಂತ ಹೇಳಿ ಹಲವಾರು ಜನ ಅಜಿತ್ ಹನುಮಕ್ಕನವರಿಗೆ ಡೈರೆಕ್ಟಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ಹಲವಾರು ದರ್ಶನ್ ಅಭಿಮಾನಿಗಳು ಹೆಣ್ಣು ಮಕ್ಕಳಿದ್ದಾರೆ, ಅವರು ಕೂಡ ಹಲವಾರು ಜನ ಮಾತನಾಡಿದ್ದಾರೆ. ಸೊ ಇದರ ಜೊತೆಗೆ ಇವತ್ತು ದರ್ಶನ್ ಅವ್ರದ್ದು ಕಸ್ಟಡಿ ಅವಧಿ ಮುಕ್ತಾಯ ಇದೆ. ಇದರ ಜೊತೆಗೆ ಅಜಿತ್ ಹನುಮಕ್ಕನವರ ಒಂದು ವಿಡಿಯೋ ಕೂಡ ವೈರಲ್ ಆಗಿಬಿಟ್ಟಿದೆ. ಅಭಿಮಾನಿಗಳ ಕೈಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂಗಾಯಿತು. ಇದರ ಬಗ್ಗೆ ಕ್ಲಾರಿಟಿಯನ್ನು ಅಜಿತ್ ಅವರು ಕೊಟ್ಬಿಟ್ಟು ಇದು ನನ್ನ ವಿಡಿಯೋ ಅಲ್ಲ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಟ್ಬಿಟ್ಟು ಅದಕ್ಕೆ ಸಾಕ್ಷಿನ ಒದಗಿಸ್ಬಿಟ್ರೆ ಅಜಿತ್ ಅವರು ಉಳ್ಕೋತಾರೆ. ಇಲ್ಲ ಅಂದರೆ ಅವರ ಮಾನ ಹರಾಜನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಸಿಕ್ಕಾಪಟ್ಟೆ ಮಾಡ್ತಾರೆ. ಅಥವಾ ತಪ್ಪು ಮಾಡಿದರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡೋ ಅಧಿಕಾರ ಯಾವನಿಗೂ ಇರೋದಿಲ್ಲ. ಅಜಿತ್ ಹನುಮಕ್ಕನವರು ತಾವೇ ಸರಿ ಇಲ್ಲ, ಬೇರೆಯವರ ಬಗ್ಗೆ ಯಾವ ಮಟ್ಟಿಗೆ ಮಾತಾಡಿ ನಡೆದಿದ್ದಾರೆ ಅಂದರೆ ಅವರಿಗೆ ನಾಚಿಕೆ ಆಗಬೇಕು, ಆ ಮಟ್ಟಿಗೆ ಮಾತನಾಡಿದ್ದಾರೆ. ತಮ್ಮ ವಿಡಿಯೋ ಅಲ್ಲ ಅಂತ ಹೇಳಿ ಕ್ಲಾರಿಟಿ ಕೊಟ್ಬಿಟ್ಟು ತಮ್ಮ ಗತ್ತನ್ನು ಹಾಗೆ ಉಳಿಸ್ಕೋತಾರೋ ಅಥವಾ ಜನಗಳ ಕಲೆ ಚೀತು ಅಂತ ಊಸ್ಕೋತಾರೋ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ.